ಆದತ್ತತಾನಿ ಧನಿಕೋ ಬಹುಮಾನ ಪೂರ್ವಂ. ಹುಣಸಿ ಗಿಡ ಇದು ಶ್ರೀಮದಾಚಾರ್ಯರ ಮನೆ ಇತ್ತಿಗೆ ವಾಸುದೇವರ ಮನೆ. ಅವಾಗ ಮದ್ದಿಗೆ ಭಟ್ರು ಒಳಗೆ ಪೂಜೆಯಲ್ಲಿ ಕೂತ್ಕೊಂಡಿದ್ರು. ಹೊರಗೆ ಸಾಲುಗಾರ ಬರ್ತಾನೆ. ಹೀಗಾಗಿ ಆ ಸಾಲ, ಯಾಕಂದ್ರೆ ಮನೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಿದ್ರು ಅವರು. ಹಾಗಾಗಿ ಅದರಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರ. ಆಮೇಲೆ ಅವನ ಪ್ರತಿಭಾ ಇತ್ಯಾದಿಗಳನ್ನು ನೋಡಿ ಎಲ್ಲಾ ಹುಡುಗರ ಮುಂದೆ ದೃಷ್ಟಿ ಆಗ್ತದೆ ಅಂತ ತಿಳಿದುಕೊಂಡು ಮತ್ತೆ ಬೇರೆ ಕಡೆಗೆ ಹೋಗಿ ಎಲ್ಲಾ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ ಮಾತುಕೊಳ್ತಾರೆ. ಹೀಗಾಗಿ ಆ ಸಂದರ್ಭದೊಳಗೆ ಮನೆಯೊಳಗೆ ಪೂಜೆ ಮಾಡ್ಕೊತಾ ಇರುವ ಸಂದರ್ಭದೊಳಗೆ ಹೊರಗೆ ಸಾಲಗಾರ ಮನೆ ಮುಂದೆ ಬಂದು ಕೂತು ಬಿಡ್ತಾನೆ. ಅವನು ಹೇಳ್ತಾರೆ, ಇವತ್ತು ನನಗೆ ನೀವು ಸಾಲ ಕೊಡದ ಹೊರತು ಊಟ ಮಾಡುವಾಗಿಲ್ಲ ಅಂತ ಹೇಳಿ ಇಷ್ಟು ಕಟ್ಟಿಟ್ಟು ಕುಳಿತುಕೊಂಡಾಗ ಇವರು ಹೊರಗೆ ಆಟಕ್ಕೆ ಹೋಗಿರ್ತಾರೆ. ಒಳಗೆ ಬರ್ತಾರೆ. ಒಳಗೆ ಬಂದ ಕ್ಷಣ ನೋಡ್ತಾರೆ ಯಾರೋ ಸಾಲಗಾರ ಕೂತಿದ್ದಾನೆ. ಒಳಗೆ ತಂದೆ ಹತ್ರ ಬರ್ತಾರೆ. ತಂದೆ ಹತ್ರ ಬಂದು ಹೊರಗೆ ಬಂದು ಕೂತಿದ್ದಾನೆ ಅಂತ ಹೇಳಿ, ಏನ್ ಮಾಡ್ಲಿ, ಅವನಿಗೆ ಹಣ ಕೊಡಬೇಕಾಗಿದೆ, ಸಾಲ ಕೊಡಬೇಕು ಅಂತ ಹೇಳಿ ಕೂತಿದ್ದಾನೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ತಾವು ಹೊರಗೆ ಬರ್ತಾರೆ. ಮುಗುಳ್ನಗೆ ನಗ್ತಾರೆ. ಎಂದಿಗಾದರೂ ಕೂಡ ಚಿಕ್ಕ ಮಗುವಿನ ಮುಗುಳ್ನಗೆ ನೋಡಿದ ತಕ್ಷಣ ಯಾರಿಗಾದರೂ ಕೂಡ ಅದರ ಮೇಲೆ ಪ್ರೀತಿ ಬರುವಂತೆ ಆ ಪ್ರೀತಿಯಿಂದ ಎತ್ಕೊಳ್ತಾರೆ. ಎತ್ಕೊಂಡು ಕೈ ಹಿಡಿದುಕೊಂಡು ಇಲ್ಲಿ ಹಿಂದೆ ಕರೆದುಕೊಂಡು ಬರ್ತಾರೆ. ಹಿಂದೆ ಕರೆದುಕೊಂಡು ಬಂದು ಇಲ್ಲಿ ಬಿದ್ದಿರತಕ್ಕಂತಹ ಹುಣಸೆ ಬೀಜಗಳನ್ನು ಆರಿಸ್ತಾರೆ. ಆರಿಸಿ ಎರಡೂ ಬೊಗಸೆಯಿಂದ ಅವನಿಗೆ ಕೊಡ್ತಾರೆ. ಯಾವಾಗ ಅವನ ಕೈಯಾಗ ಕೊಡ್ತದೋ ಅವೆಲ್ಲವೂ ಕೂಡ ಬೀಜಚ್ಚಲೇನ, ಕೇವಲ ಬೀಜದ ನೆಪದಿಂದ ಅವೆಲ್ಲವೂ ಕೂಡ ಅವನಿಗೆ ಹಣವಾಗಿ ಪರಿಣಾಮ ಹೊಂದಿಬಿಡ್ತದೆ. ಅವನಿಗೆ ಎಷ್ಟು ಸಾಲಕ್ಕೆ ಬೇಕೋ ಅಷ್ಟೆಲ್ಲವೂ ಕೂಡ ಪೂರ್ಣವಾಗಿ ಅದರಲ್ಲಿ ಅವರು ಮುಟ್ಟಿಸ್ತಾರೆ. ಮುಂದೆ ಅವನು ತಂದೇನೋ ಹಣ ಸಿಕ್ತು ಅಂತ ಹೇಳಿ ಹೋಗಿಬಿಡ್ತಾನೆ. ಸ್ವಲ್ಪ ದಿವಸ ಆದ್ಮೇಲೆ ಮದ್ದಿಗೆ ಭಟ್ರು ಅವನ ಮನೆಗೆ ಹೋಗಿ ಸಾಲ ಕೊಡ್ಲಿಕ್ಕೆ ಹೋದಾಗ ಅವಾಗ ಹೇಳ್ತಾನೆ ಅವನು, ಲಬ್ಧಂ ಸುತಾದಿತಿ, ನಿಮ್ಮ ಮಗನಿಂದ ನಾನು ಅವತ್ತಿನ ದಿವಸ ಬಂದಾಗ ನಾನು ಹಣವನ್ನು ಪಡೆದಿದ್ದೇನೆ, ಮತ್ತೆ ನನಗೆ ಪುನಃ ಕೊಡ್ತೀರಾ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಅಮೋಘವಾಗಿರ್ತಕ್ಕಂತಹ ಲೀಲೆಯನ್ನು ಋಣಮೋಚನ, ತಂದೆಯ ಒಂದು ಋಣ ಈ ರೀತಿಯಾಗಿ ಮೋಚನೆ ಮಾಡಿದರು ಅಂತ ಕಥೆಯನ್ನು ಇಲ್ಲಿಂದರ್ರಿ ಹೇಳ್ತಾರಲ್ಲ. ಇದ ಉಲ್ಟಾ ಗಿಡ. ಆಮೇಲೆ ಇದನ್ನ ರಿನೋವೇಷನ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಅಂದ್ರೆ ನಂಬೇಕು ಹೆಂಗಂತ ಕೂಡಲೇ ಒಂದು ಗಿಡ ಅದ. ಇದು ಈ ಗಿಡದ್ದು ನಾವು ಕಾಂಡ ಮತ್ತು ಎಲೆ ಎಲ್ಲ ಒಳಗೆ ಹಾಕ್ತೇವೆ. ಗ್ರಂಥಗಳು ಉಪಲಬ್ಧವಿದ್ರೆ ಅವರು ಬರೆದಿದ್ದವರು. ಅಂದ್ರೆ ಶ್ರೀಮದಾಚಾರ್ಯ ಹೇಳಿದ್ರು, ಋಷಿಕೇಶ ತೀರ್ಥರು ಪಾಠ ಅಂತ ಹೇಳಿ ಅವರು ಕೂಡ ಶ್ರೀಮದಾಚಾರ್ಯರ ಹೇಳುವ ಗ್ರಂಥಗಳನ್ನು ಬರೆದು ತೆಗೆದರು ಅಂತ ಹೇಳಿ ತಿಳಿದ್ರು. ಅಂತ ಋಷಿಕೇಶ ತೀರ್ಥರು ಶ್ರೀಮದಾಚಾರ್ಯರ ಅನೇಕ ಬಾಲಲೀಲೆಗಳನ್ನು ತಾವೊಂದು ಸಂಪ್ರದಾಯ ಪದ್ಧತಿ ಅಂತನ್ನುವ ಗ್ರಂಥವನ್ನು ಬರೆದು ಅದರಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಚತ್ವಾರಿ ತೀರ್ಥಾನಿ ನಿಧಾಯ ಪಾಜಕೆ ಪ್ರಾಬೋಧಿ ತನ್ಮೋಕ್ಷ ಚತುಷ್ಟಯಪ್ರದಂ ರಾಮೇಣನೋ ಸಾಷ್ಣಿ ಇದಂ ಇತ್ಯಸೌ ಮರುತ ತೀರ್ಥಂ ಚಕಾರ ಮಮಾವಭಾಸತೆ. ಪರಶು ಧನುರ್ಬಾಣ ಗಣ. ಇದಂದ್ರೆ ಇದನ್ನು ಪರಶುರಾಮ ದೇವರು ತಾವು 21 ಬಾರಿ ಸಂಪೂರ್ಣವಾಗಿರ್ತಕ್ಕಂಥ ಭೂಪ್ರದಕ್ಷಿಣೆಯನ್ನು ಹಾಕಿ ತಾವು ಯುದ್ಧ ಮಾಡಿ ಗೆದ್ದಿರ್ತಕ್ಕಂಥ ಪ್ರತೀಕವಾಗಿ ಪರಶುವಿನ ಆಕಾರದಲ್ಲಿ ಕೊಡಲೆಯ ಆಕಾರ, ಧನುಷ್ಯನ ಆಕಾರ, ಬಾಣದ ಆಕಾರ, ಗದ ಆಕಾರ, ಈ 4 ಆಕಾರಗಳಲ್ಲಿ ತಾವು ಒಂದು ತೀರ್ಥಗಳ ನಿರ್ಮಾಣವನ್ನು ಮಾಡಿ ಅದೇನು ಕೆಂಪು ರಂಜಿತವಾದ ಕೊಡಲೆ ಇತ್ತು ಆ ಕೊಡಲೆ ಹಾಗೂ ಕೈಗಳನ್ನು ತೊಳಿತಾರೆ. ಆ ತೊಳೆದಿರ್ತಕ್ಕಂಥ ಒಂದು ಕ್ಷೇತ್ರಗಳು ಇದೇ ಪರಶುರಾಮ ಕ್ಷೇತ್ರ. ಅದು ಆ 4 ತೀರ್ಥಗಳ ಸನ್ನಿಧಾನ ಈ ತೀರ್ಥದಲ್ಲಿ ಇದೆ. ನಾವು ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ಕಾಲಾಂತರದಲ್ಲಿ ಕೆಲವೊಂದು ಮುಚ್ಚಿ ಹೋಗಿರ್ಬೋದು ಅಥವಾ ಇನ್ನೂ ಸಂಶೋಧಿತವಾದರೆ ಇವೆ ಅಂತ ಹೇಳ್ತಾರೆ. ಒಂದು ಕಡೆ ಒಂದು ವೃದ್ಧರಾಗಿ ಬಿಟ್ಟಿರ್ತಾರೆ. ಯಾಕಂದ್ರೆ ಅತಿ ಇಳಿ ವಯಸ್ಸಿನಲ್ಲೇ ಶ್ರೀಮದಾಚಾರ್ಯ ಅವತಾರದದ್ದು. ಹೀಗಾಗಿ ವಯೋವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಬೇಡ ಅಂತಂದಾಗ ಇಲ್ಲ, ನಮ್ಮ ವ್ರತ ನಿಯಮ ನಾವು ಹೋಗ್ಲಿಕ್ಕೆ ಬೇಕು ಅಂತಂದಾಗ ಇಲ್ಲ, 4 ತೀರ್ಥಗಳ ಸನ್ನಿಧಾನವನ್ನು ಈ ತೀರ್ಥದಲ್ಲಿ ಈ ಪುಷ್ಕರಣಿಯಲ್ಲಿ ಇದೆ, ನೀವಿಲ್ಲೇ ಮಾಡ್ರಿ ಅಂತಂದಾಗ ಅದಕ್ಕೆ ಪ್ರತೀಕ ಏನು ಅಂತಂದಾಗ ಈ ತರದ 2 ಲೀಲೆಗಳೇ ಒಟ್ಟು. ಶ್ರೀಮದಾಚಾರ್ಯರು ತಾವು ಒಂದು ಬುಡ ತಲೆ ಮೇಲ್ಭಾಗವನ್ನು ತಲೆಗೆ ಮಾಡಿ ಬುಡವನ್ನು ಮೇಲ್ಭಾಗ ಮಾಡಿ ಚಿಗಿಸಿರ್ತಕ್ಕಂಥದ್ದು ಇದು ತಂದೆ ತಾಯಿಗಳಿಗಾಗಿ. ಇನ್ನೊಂದು ಬಾರಿ ತಂದೆಗೂ ಹಾಗೂ ಮಗನಿಗೂ
ಸ್ವಲ್ಪ ಮಾತಿನ ಚಕಮಕಿ ಸ್ವಾಗತ. ಏನು ಇನ್ನು ಮುಂದೆ ಉದ್ದೇಶ ಏನು ಅಂತ ಕೇಳ್ತಾರೆ. ಇಲ್ಲ, ನಾನು ವೈಷ್ಣವ ಮತ ಸ್ಥಾಪನೆ ಮಾಡ್ತೇನೆ, ವಿಷ್ಣು ಭಕ್ತಿ ಪ್ರಚಾರ ಮಾಡ್ತೇನೆ, ಇದೇ ನನ್ನ ಬದುಕಿನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ನಾನು ವಿವಾಹ ಇತ್ಯಾದಿಗಳು ಆಗುವುದಿಲ್ಲ ಅಂತ ಹೇಳಿ ಮಾತಿನ ಅವ್ರಂತಾರೆ, ನಿನ್ನ ಇಡೀ ವಯಸ್ಸಿನ ಕಾಲದೊಳಗೆ ಇಷ್ಟೆಲ್ಲಾನು ಏನಪ್ಪಾ ಅಂತಂದ್ರೆ ಮಹಾ ವೈಷ್ಣವರ ಕಾಲದೊಳಗೆ ಇರುವಾಗ ನೀನೇನ ಸಣ್ಣ ಕೆಲಸ ಮಾಡ್ತೀಯ ಅಂತ ಹೇಳಿ ಅಷ್ಟು ಪ್ರಭಾವ ಇತ್ತು ಆಗಿನ ಕಾಲದಲ್ಲಿ ಅದ್ವೈತದ ಪ್ರಭಾವ. ಆಗಲೇ ಹೇಳ್ತಾರೆ ಅವರು, ಶ್ರೀಮದ್ ವೈಷ್ಣವ ಮಾತನೋಮಿ ಸುಮತಂ, ನಿಶ್ಚಿತವಾಗಿ ವೈಷ್ಣವ ಮತವನ್ನು ನಾನು ಸ್ಥಾಪನೆ ಮಾಡೇ ಮಾಡ್ತೇನೆ. ಅದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ ತ್ವದೀಯ ಕರಗ, ಹೀಗೆ ಆಟ ಆಡ್ತಾ ಇರುವಾಗ ಕೈಯಲ್ಲಿ ಬಡಿ ಇರ್ತದೆ, ಈ ಕಡೆಗೆಯನ್ನು ನಾನು ನಿನಗೆ ಚಿಗಿಸಿ ತೋರಿಸ್ತೇನೆ, ನಾನು ಚಿಗುರಿಸಿದ್ರೆ ನಾನು ವೈಷ್ಣವ ಮತ ಸ್ಥಾಪನೆ ಮಾಡ್ತೇನೆ ಅಂತ ತಿಳಿದುಕೋ, ಇಲ್ಲದೆ ಇದ್ರೆ ತಿಳಿದು ಬೇಡ ಅಂತ ಹೇಳಿ ಆಗ ತ್ವದೀಯ ಕರಗ ಎಷ್ಟಿದ್ರು ಛೇದಿದ ಮುಂದೆ ಒಂದು ಸಣ್ಣದಾದ ಬಳ್ಳಿಯನ್ನಾಗಿ ಮಾಡಿ ತನ್ನ ತಂದೆಗೆ ತೋರಿಸಿದಾಗ ಅವರಿಗೆ ವಿಶ್ವಾಸ ಬರ್ತದೆ. ಎಷ್ಟಿಮ್ಯಸ್ಯ ಮೃದಾಂಚಯೇ ಅಖಿಲ ಜಗತ್ ಪ್ರಾಣೋಪ್ರದೋ ಜೀವಯೇ. ಈ ರೀತಿಯಾಗಿ ನೀರಸವಾದ ಒಂದು ಕಟ್ಟಿಗೆಯಲ್ಲಿಯೂ ಕೂಡ ಆ ಚಿಗುರುತನವನ್ನು ತಂದುಕೊಟ್ಟು ತಮ್ಮ ಪ್ರಭಾವವನ್ನು, ತಮ್ಮ ಮಹಾತ್ಮ್ಯವನ್ನು ವಾಸುದೇವ ತನ್ನ ತಂದೆ ಮದ್ದಿಗೆ ಭಟ್ಟರಿಗೆ ತೋರಿಸಿದರು. ಯಾವ್ದು ಚೇಂಜ್ ಮಾಡಿಲ್ಲ. ಶೇಷದೇವರು ಇದ್ರೊಳಗಿದ್ರಂತ, ಶೇಷದೇವ್ರು ಬರ್ತಿದ್ರು ಸಾಕ್ಷಾತ್